ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತಂಬ್ಲೆ ನೋಡಿರ್ತೀರ, ಟೆಂಪಲ್ ರನ್ನೇ ಆಗಿದೆ ಫುಲ್. ಇವತ್ತು ನಂದು ಬ್ಲಾಗು ತುಂಬ ಶಾರ್ಟಾಗಿ ಮಾಡಿದ್ದೀನಿ. ನಾವು ಫ್ಯಾಮಿಲಿ ಸಮೇತ ಎಲ್ಲಾದರೂ ನಾವು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಈ ಟೆಂಪಲ್ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಳಸ ತಾಲೂಕು ಬರುತ್ತೆ, ಹೊರನಾಡು ಅಂತ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಾವು ಸಂಡೇ ಹೋಗಿದ್ದು. ಸಂಡೇ ಮಾರ್ನಿಂಗ್ ಮನೆಯಿಂದ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋಗಿ ರೀಚ್ ಆಗಬೇಕಾದ್ರೆ 11 ಗಂಟೆ ಆಗಿತ್ತು. ತೀರ್ಥಹಳ್ಳಿ ಟು ಹೊರನಾಡು ರೋಡ್ ಮಾತ್ರ ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿಲ್ಲ. ಎಂಥ ಕರ್ವ್ಸ್ ಗೊತ್ತಾ, ಸಿಕ್ಕಾಬಟ್ಟೆ ಕರ್ವ್ಸು. ನನಗಂತೂ ಅದೊಂಥರ ಹುಷಾರಿಲ್ಲದೆ ಇದ್ದಿದ್ದಕ್ಕೂ ತುಂಬ ಹೆಡ್ಡೇಕ್ ಅನಿಸ್ತಾ ಇತ್ತು. ತಲೆ ಬೇರೆ ತುಂಬ ಸುತ್ತದಂಗೆ ಆಗ್ತಾಯಿತ್ತು. ಬಟ್ ಆದರೂ ಅಲ್ಲಿಗೆ ಹೋದ್ಮೇಲೆ ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು. ಅಷ್ಟೆಲ್ಲ ಆಗೋದ್ರೂ ಡಿವೈನ್ ವೈಬ್ಸು ಚೆನ್ನಾಗಿತ್ತು ಟೆಂಪಲ್ಲು. ಐ ಥಿಂಕ್ ನಾನು ಲಾಸ್ಟ್ 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಹೋಗಿದ್ದೆ ಅನಿಸುತ್ತೆ. ಅದಾದಮೇಲೆ ಇವಾಗಲೇ ಹೋಗಿದ್ದು. ಸಂಡೇ ಆಗಿದ್ದರಿಂದ ಸ್ವಲ್ಪ ರಶ್ ಕೂಡ ಇತ್ತು. ಎಲ್ಲ ಕ್ಯೂ ಸಿಸ್ಟಮ್ ಜೋರಾಗೆ ನಡೀತಾ ಇತ್ತು. ಅಲ್ಲೇ ಹತ್ತತ್ರ ಹೋಗ್ತಿದ್ದಂಗೆ ಅಲ್ಲಿ ಲೈವ್ ಹೋಗ್ತಾಯಿತ್ತು. ನಾನು ಅಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸೇವೆಗೆ ಏನೇನು ಬೇಕೋ ಎಲ್ಲ ರೆಸಿಪ್ಟ್ನೆಲ್ಲ ತೊಗೊಂಡ್ವಿ. ಬಟ್ ಒಳಗಡೆ ಹೋಗ್ತಿದ್ದಂಗೆ ಅವರು ಮೊಬೈಲ್ ಅಲೋ ಇಲ್ಲ, ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೂ ಒಂದು ವಾರ ಇತ್ತು, ಅಷ್ಟರೊಳಗಡೆ ಹೇಳಕ್ತಾ ಇದ್ರು. ನಾನು ಅದಕ್ಕೆ ಚಿಕ್ಕದಾಗ ಒಂದು ವೀಡಿಯೋ ತೊಗೊಂಡು ಮತ್ತೆ ಮೊಬೈಲ್ನ ಅಲ್ಲೇ ಆಫ್ ಮಾಡಿಬಿಟ್ಟೆ. ಮತ್ತೆ ಯಾಕೆ ದೇವಸ್ಥಾನಕ್ಕೆ ಹೋಗಿ ಬೈಸ್ಕೊಳ್ಳೋದು ಅಂತ ದೇವಿ ದರ್ಶನ ಮುಗಿಸ್ಬಿಟ್ಟು ಹೊರಗೆ ಬಂದ್ವಿ. ಇಲ್ಲಿ ಏಲಕ್ಕಿ, ಕಾಳುಮೆಣಸು, ಅಡಿಕೆ, ಯಾರ್ಯಾರು ಏನೇನೋ ಹೊಸ ಬೆಳೆ ಬೆಳೆದಿರುತ್ತೋ ಅದನ್ನೆಲ್ಲ ಇಲ್ಲಿ ಕೊಡ್ತಾರೆ. ನಾವು ಈ ವರ್ಷ ಅಡಿಕೆ ಹೊಸ ಬೆಳೆ ಬಂದಿತ್ತಲ್ಲ, ಅದು ನಾವು ಸ್ವಲ್ಪ ಕೊಟ್ಟು ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಊಟ ಚೆನ್ನಾಗೇ ಇರುತ್ತೆ. ಬಟ್ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಲ್ಲ ಇನ್ನೂ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗಾಗಲೇ 1 ಆಗಿತ್ತು ಅನಿಸುತ್ತೆ. ಅಲ್ಲೇ ಸ್ವಲ್ಪ ಹೊರಗಡೆ ಶಾಪಿಂಗ್ ಎಲ್ಲ ಇದ್ದಿದ್ದರಿಂದ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಳೆಗಳು ಎಲ್ಲ ಇತ್ತಲ್ಲ. ಸೊ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಹಾಗಾಗಿ ಬಳೆ ಎಲ್ಲ ತೊಗೊಂಡು ಅಲ್ಲೇನು ಹಪ್ಪಳ, ಆಮೇಲೆ ಚಿಕ್ಕ ಚಿಕ್ಕ ಡೆಕೋರೇಟಿವ್ ಐಟಮ್ಸು ಅಥವಾ ಪೂಜೆ ಐಟಮ್ಸು ಆ ಥರ ಎಲ್ಲ ಇತ್ತು. ಅದೆಲ್ಲ ತೊಗೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು 2 o'clock ಸ್ಟಾರ್ಟ್ ಮಾಡಿದ್ವಿ. 2 o'clock ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಬರಬೇಕಾದ್ರೆ 5 o'clock ಆಗಿತ್ತು. ಟೆಂಪಲ್ ಚೆನ್ನಾಗಿತ್ತು, ದರ್ಶನವೂ ಎಲ್ಲ ಚೆನ್ನಾಗಾಯಿತು. ಅದರ ರೋಡ್ ಚೆನ್ನಾಗಿಲ್ಲದೆ ಇರೋದಕ್ಕೆ ಸಿಕ್ಕಾಬಟ್ಟೆ ಸುಸ್ತಾಯಿತು. ಮನೆಗೆ ಬಂದುಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಫುಲ್ ರೆಸ್ಟೇ ಮಾಡಿದ್ದು. ಇದು ಮತ್ತೆ 1 day ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ನಮ್ಮ ಮನೆಯಿಂದ ಒಂದು 30 ಕಿಲೋಮೀಟರ್ಸಲ್ಲಿ ಇನ್ನೊಂದು ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಸೊ ಆ ಟೆಂಪಲ್ಗೆ ಹೋಗಿದ್ವಿ. ಈ ಟೆಂಪಲ್ಗೆ ಅಪ್ಪ ಅಮ್ಮ ಯಾರೂ ಬಂದೇ ಇಲ್ಲ, ನಮಗೆ ಸುಸ್ತಾಗ್ಬಿಟ್ಟಿದೆ, ನೀವೇ ಯಾರಾದರೂ ಹೋಗಿಬೇಕಾದ್ರೆ ಅಂದರು. ಸೊ ನನಗೆ ಸ್ವಲ್ಪ ಹರಕೆ ಇತ್ತು, ನಾನು ಅಲ್ಲಿಗೆ ಮಡ್ಲಕ್ಕಿ ಸೇವೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅದು ಕೊಡೋಕ್ಕಿತ್ತು. ಹಾಗಾಗಿ ನಾನು ಮತ್ತು ಸಿದ್ದು ಮತ್ತು ನನ್ನ ತಮ್ಮ ಮಾಣಿ ನಾವು 3 ಜನ ಟೆಂಪಲ್ಗೆ ಹೋದ್ವಿ. ಮಡ್ಲಕ್ಕಿ ಸೇವೆ ಎಲ್ಲ ಕೊಟ್ಬಿಟ್ಟು ದುರ್ಗಾ ಪರಮೇಶ್ವರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲೇನು ಅಷ್ಟು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ನಾಗರ ಕಟ್ಟೆ ಇತ್ತು, ಅಲ್ಲೂ ಒಂದು ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಅಲ್ಲಿ ಯಾರೋ ಹೋಮ ಮಾಡಿಸಿದ್ರು ಅನಿಸುತ್ತೆ. ಹೋಮದ ಹೊಗೆ ಹೋಗ್ತಾ ಇತ್ತು. ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಇಲ್ಲೊಂದು ಕಾಳಿ ದೇವಸ್ಥಾನ ಇತ್ತು. ಮತ್ತು ಕಾಳಿ ದೇವಸ್ಥಾನಕ್ಕೂ ಎಲ್ಲ ಕೈ ಮುಗಿದು ಒಂದು ಸತಿ ಎಲ್ಲ ದೇವಸ್ಥಾನ ಇನ್ನೊಂದು ವೀಡಿಯೋ ತೊಗೊಂಡು ತಿಂಡಿ ತಿಂದಿರಲಿಲ್ಲ. ಇಲ್ಲಿಯೂ ಬೆಳಗ್ಗೆ ಹೋಗಿದ್ವಿ. ಹಾಗಾಗಿ ದೇವಸ್ಥಾನದಿಂದ ಅಲ್ಲೇ ಹೊರಗೆ ಬಂದರೆ ಅಲ್ಲೇ ಹೋಟೆಲ್ ಇತ್ತು. ಇವರೇನು ವೀಡಿಯೋ ಮಾಡಬೇಡ, ಫೋಟೋ ಮಾಡಬೇಡ ಅಂತಿದ್ರು. ನಾನು ಆದರೆ ಒಂದು ವೀಡಿಯೋ ತೊಗೊಂಡೆ. ಸೊ ವೀಡಿಯೋ ತೊಗೊಂಡು ಅಲ್ಲೇ ಸ್ವಲ್ಪ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಯಾಕಂದರೆ ಈ ಟೆಂಪಲ್ಗೆ ಹೋದರೆ ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕಾಗಲ್ಲ, ಇನ್ಸೈಡ್ ಯಾವುದು ಅಲೋ ಇಲ್ವಲ್ಲ. ಹಾಗಾಗಿ ಶಾರ್ಟಾಗೆ ಮುಗಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.